2025 ಮನೆಗೆ ಕೊಟ್ಟರು ಸರ್. ಇವತ್ತು ಎಷ್ಟು ಡೇಟ್ ರೀ? ಮತ್ತೆ ಎಷ್ಟು ಸರ್ ಇದು? ಏನು 20 ಕೇಳ್ತೀರಿ ನೀವು? ಅದಕ್ಕೊಂದು ಸಮಂಜಸ ಉತ್ತರ ಬೇಕ್ರಿ ಸರ್. ಬರೀ ಹೇಳುತ್ತಂದ್ರ ಹೆಂಗ್ರಿ? ಈಗ ನಾವು ತೊಗರಿ ಖರೀದಿ ಬಗ್ಗೆ ಸರ್ಕಾರನೇ ಖರೀದಿ ಮಾಡ್ತಾ ಅದನ್ನ ನಾವು 2ನೇ ತಾರೀಕಿಗೆ ಅದಕ್ಕೆ ರೈತ ಸ್ಟಾರ್ಟ್ ಆಗಿದೆ. ಅದು ಈಗಾಗಲೇ 1ನೇ ತಾರೀಕಿಗೆ ಖರೀದಿನೇ ಸ್ಟಾರ್ಟ್ ಆಗ್ತದೆ. ಸೊ ಅದು ಸರ್ಕಾರ ನಿರ್ಧಾರ ತಗೊಂಡ್ರಿಂದ ನಾವು ನೇರವಾಗಿ ಹೇಳ್ಬೋದು ಏನಂತ, ನಾವು 1ನೇ ತಾರೀಕಿಗೆ ಮಾಡೈತಿದೀವಿ ಅಂತ ನಾವು ಹೇಳ್ತೀವಿ. ಇದು ಏನಾಗಿದೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಡಿಸ್ಟಿಲರಿಗಳು ಖರೀದಿ ಮಾಡ್ತೀವಿ ಅಂತಂದ್ರೆ ಇದು ನಾವು MSP ಯಲ್ಲಿ ಏಜೆನ್ಸಿ ಮುಖಾಂತರ ಖರೀದಿ ಆಗ್ತದೆ. ಸರ್ ಒಂದ್ ಕೆಲಸ ಮಾಡ್ಬಿಡ್ರಿ, ಈಗ ನಾವು ಸಂಘಟನೆ ಕರೆ ಕೊಡ್ತೀವ್ರಿ, ಸಂಪೂರ್ಣ ಹೈವೇ ಬಂದ್ ಮಾಡಿಬಿಡ್ತೀವಿ. ನೀವು ಯಾರ ಜೊತೆ ಮಾತಾಡ್ಕೊಂಡ್ ಬರ್ತೀರಿ, ಡಿಪಾರ್ಟ್ಮೆಂಟ್ SP DC ಯಾರ ಜೊತೆ ಚರ್ಚೆ ಮಾಡ್ತೀರಿ ಮಾಡ್ರಿ. ನಾವು ಸಂಘಟನೆ ಕರೆ ಕೊಡ್ತೀವಿ ಸರ್. ಸಂಪೂರ್ಣ ಹೈವೇ ಬಂದ್ ಮಾಡ್ತೀವಿ ಸರ್. ಮ್ಯಾಗ ಮಾಹಿತಿ ಕೊಟ್ಬಿಡಿ, ಹೈವೇ ಬಂದ್ ಮಾಡ್ತಾರ ತೆಗಂಗಿಲ್ಲ. ಒಂದು ವಿಷಯ ರೀ, ಸರ್ಕಾರ ಆದೇಶ ಆಗಿ ಸುಮಾರು ಎಷ್ಟು ತಿಂಗಳ 24 ದಿವಸ ಸರ್ಕಾರ ಆದೇಶ ಆಗಿ ಸರ್ಕಾರನ ಇಲ್ಲಿ ಆದೇಶ ಏನ್ ಮಾಡೈತಿ, ಇಲ್ಲಿ ಸೊಸೈಟಿಗಳಿಗೆ ಯಾವ್ದಾವು ಕೆಲಸಂಗ ಆಗಿರ್ಬೋದು, ಐಗಳಾಗಿರ್ಬೋದು, ಸೊಸೈಟಿಗಳು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಖರೀದಿ ತಗೊಳ್ತೀವಿ. ನೀವು ಡಿಸ್ಟಿಲರಿ ತಗೋಬೇಕು, ನಾವು ಹೇಳಕ್ ಹೋಗಿಲ್ಲ. ಡಿಸ್ಟಿಲರಿ ಅವ್ರು ತಗೋಬೇಕು, ನಿಮ್ ಕೆಲಸ ಅದು ಅಧಿಕಾರಿಗಳ ಕೆಲಸ, ನಿಮಗೆ ಕೆಲಸ ಅದ. ರೈತರ ಡಿಸ್ಟಿಲರಿಗಳು ಕೊಡಕ ನಾವು ಕೊಡ್ತಿದ್ವು ಅವ್ರಿಗೆ. ಅಲ್ಲಿ ಬೆಲೆ ಎತ್ತರ ನಮ್ಗೆ ಡಿಸ್ಟಿಲರಿ ಕೊಡುದು, ಅವ್ರಿಗೆ ಕೊಡುದು, ಇವ್ರಿಗೆ ಕೊಡುದು. ಮತ್ತೆ ನೀವು ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು, ಅಧಿಕಾರಿಗಳ ಮಧ್ಯಸ್ಥಿಕೆ ಯಾಕೆ ವಹಿಸಬೇಕಾಗಿತ್ತು? ನೀವು ಬೇಜವಾಬ್ದಾರಿತನ ಹೇಳಕ್ ಹೋಗ್ಬೇಡ್ರಿ. ನೀವು ಇಲ್ಲಿ ಉತ್ತರ ಕೊಡಕ್ ಬಂದರೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಸುಮ್ಮನೆ ಯಾಕಂತಂದ್ರೆ ರೈತರಿಂದ ತಪ್ಸಕ್ ಹೋಗ್ಬಾರ್ದು. ಈಗಾಗಲೇ 24 ವರ್ಷ ಆಗೈತಿ, ಇನ್ನೂ 20 ವರ್ಷ ಟೈಮ್ ತಗೋತೇವೆ ಅಂದ್ರೆ ಇನ್ನೂ 20 ವರ್ಷ ರೈತರ ಸತ್ವ ನುಸಿ ಐತೆಲ್ಲ ಹಳೆ ಮಾಡ್ಬೇಕು. ಪಂಚಾಯತ್ ನೀವು ಏನ್ ಈಗಿಲ್ಪ ನುಸಿ ಹತ್ತೇವೆ ನಾವು. ಈಗ ಒಂದು ಅಧಿಕೃತ ಹೋರಾಟ ಬಂದಂತ ರೈತರ ಒಂದಿಷ್ಟು ಕೊಟ್ಟು ಬಿಟ್ಟು ನಾವು ಇವೊಂದು ಸಿಕ್ಕಂತ ಈ ರೇಟಿಗೆ ಹೋಗ್ಬಿಟ್ಟು ನುಸಿ ಹತ್ತಿ ಏನಾಗ್ಲಿ ಈ ತೂಕ ಮಾಡಿ ನೀವು ಇಲ್ಲೇ ಓಡಾವಂತ ಸೊಸೈಟಿಗಳು ಗೀಳ್ರಿ ನೀವ್ ಹೇಳ್ತೀರಿ. ಲೆಟರ್ ಕೊಡ್ರಿ ನಮ್ಗೆ. ಇದ ನೀವು ಕಸಂಗ ಸೊಸೈಟಿ ಒಳಗ PK ಪ್ಲಸ್ ಒಳಗ ನಾವು ಹೊಲಿಸುತ್ತೇವೆ. ತೂಕ ಮಾಡ್ರಿ, 1 ಲಕ್ಷ ಕೊಡಿ. 24 ರೂಪಾಯಿ ಸರ್ಕಾರದ ಆದೇಶ ಪ್ರಕಾರ 24 ರೂಪಾಯಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಪ್ಪ. ಅದಕ್ಕೆ ನೀವು ಸೂರ್ಯಗೆ ಆಮೇಲೆ ಡಿಸ್ಟಲ್ ನೀವು ಹಂತ ಕೊಟ್ಕೋತವ್ರಿ. ಅವ್ರು ಏನ್ ಬೇಕಂತ ನಾವು ಕೊಟ್ಕೋತವ್ರಿ. ಯಾಕಂತಂದ್ರೆ ಇದು ಸರ್ಕಾರ ಒಂದು ಉತ್ತರ ಕೊಡಿ. ಸುಮ್ಮನೆ ಬೇಜಾರ ಉತ್ತರ ಕೊಟ್ಟು ಹೋಗುದು. ಇಲ್ಲಿ ಕೂತ ರೈತರ ಅಂತೇಳಿ ಹೂವಾಟ ಕೆಲಸ ಮಾಡಕ್ ಹೋಗ್ಬೇಡ ದಯಮಾಡಿ. ಅಕಸ್ಮಾತ್ ಈ ಹೋರಾಟ ಬೀದಿಗಿಳಿದೈತಿ, ದೊಡ್ಡ ಪ್ರಮಾಣ ಹೋರಾಟ ಆಕತಿ. ಮತ್ತು ಅಕಸ್ಮಾತ್ ನಿಮ್ಮ ಇಲಾಖೆಗಳನ್ನು ಕೂಡ ಬಿಸಿ ಮುಡಿಸ್ಬೇಕಾದ ಕೆಲಸ ಮಾಡಬೇಕಾಕತಿ. ಅದಕ್ಕೆ ತಕ್ಷಣ ಏನು ಕ್ರಮ ಕೈಗೊಳ್ಕೊಳ್ತಾರೆ ಈಗ ಗುರುಜಿ ಹೇಳ್ದಂಗ ರಸ್ತಕ್ಕೆ ಹೋಗ್ಬೇಕು, ಹಾವೇಕ್ ಹೋಗ್ಬೇಕಾಕತಿ. ಹೋಗ್ಬಾರ್ದು ನಾವು 1 ನಿಮಿಷ 2 ನಿಮಿಷ ಟೈಮಿಂಗ್ ಜಾಸ್ತಿ. ಈಗ ಸಾಹೇಬ್ರ ನೀವು ಹೇಳ್ರಿ, ಅವ್ರು ತಗೋರು ಹಿಂದಿಂದ ಅವ್ನ ಫ್ಯಾಕ್ಟ್ರಿ ಬಂದ್ ಬಂದ್ ಮಾಡ್ಸಕ್ ತಾಕತ್ತೈತೆ ಅವ್ರಿಗೆ. ನಮ್ ಜೊತೆಯಲ್ಲೇ ಕೂತ್ಬೋದು, ನಿಮ್ನು ಬಿಡಂಗಿಲ್ಲ. ಯಾಕಂತ ಕೇಳ್ರಿ, ಈ ಉಡಾಪಿ ಉತ್ತರ ನಾವ್ ಯಾರ ಕಿವ್ಯಾಗ ಹೂವ ಇಟ್ಕೊಳಕ್ ಬಂದಿಲ್ರಿ. ಇದು ಏನೇನ್ ಕುತಂತ್ರ ಐತಿ ಅನ್ನೋದು ನಮಗ್ ಗೊತ್ತೈತಿ. ಇಲ್ಲಿ ಗೊಂಜಾಳ ಎಲ್ಲ ಬೇರೆ ಕಡೆ ಬಾರ ಆಗ್ಬೇಕು, ತುಸು ಉಳಿದಿರ್ಬೇಕು. ಅದ್ರಾಗ ಫಾಯ್ದೆ ತಿನ್ನು ಮಂದಿ ಬರ್ತದೆ. ನಾಳೆ ಹಿಡ್ಕೊಂಡು ಅವ್ನ ಫ್ಯಾಕ್ಟ್ರಿ ಬಂದಾಗ್ಲಿ ಅವ್ ಹೆಂಗ್ ತಗೊಳಕ್ ಬರಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅವ್ ಗಾಂಜಾ ಸ್ಟಾಕ್ ಮಾಡ್ಕೊಂಡು ಅದನ್ನ ಬಿಟ್ಟು ಬೇರೆ ಟೆಂಡರ್ ಕೊಡ್ರಿ. ಯಾವ ಕೊಟ್ರು ಚಾಲೂ ಮಾಡಬೇಕು. ಏನು ಸರ್ ಕಟ್ಟಿ ಯಾವ ಟೆಂಡರ್ ಆಗೈತೆ ಸರ್ಕಾರದಿಂದ ಲೈಸೆನ್ಸ್ ರದ್ದು ಮಾಡ್ತಿರೋ ನಾ ಫ್ಯಾಕ್ಟ್ರಿ ಚಾಲೂ ಮಾಡೋದು ಬಂದ್ ಮಾಡ್ತಿರೋ ಯಾರು ಅಂತ ಪ್ರತಿಯೊಂದೆಲ್ಲ ಹೋರಾಟ ರೈತರು ಬೀದಿಗಳು ಬೆಳೆಸ್ಬೇಡ್ರಿ. ನೀವು ಹೊಣೆಗಾರ ನೀವು ಹೊರ್ತೀರಿ. ನಾವು ಸರ್ಕಾರ ಆದೇಶ ಮಾಡಿದ್ವಿ, ಸರ್ಕಾರ ಕರೆಯಾಗೈತಿ. ಅಧಿಕಾರಿಗಳು ನೀವು ಅದು ನಮಗ್ ಗೊತ್ತಿಲ್ರಿ ಸರ್. ಒಟ್ ನಮಗ್ ಗೊಂಜಾಳ ಚಾಲೂ ಆಗ್ಬೇಕ್ರಿ. ನೀವು 6ನೇ ತಾರೀಕು ಮಾಡಿರಿ, ಇನ್ನೊಂದ್ ತನಕ ಅವ್ನು ಕೊಡಂಗಿಲ್ಲ. ಅವ್ನ ಫ್ಯಾಕ್ಟ್ರಿ ನಡಿತೈತಿ, ಗೊಂಜಾಳ ಬರ್ತೈತಿ. ಅವಂಗ ಅವ್ನ ಹೆಂಗೋಬೇಕಾದ್ರೆ ನಡಿತೈತಿ. ಕಮ್ಮಿ ರೇಟ್ನಾಗ ಅವ್ನ ಗೊಂಜಾಳ ತೆಗೆದ ನಿಮ್ ರೇಟ್ನಾಗ ಗೊಂಜಾಳ ತಗೋತಾನ. ಅವ ಈಗ ಗುಜರಾತದಿಂದ ಗೊಂಜಾಳ ತರಿಸ್ತಾನೆ. ಯಾಕೆ ತರಿಸ್ತಾನ? ಅವ್ನ್ ಬೇಕಾದಂಗ ಅವ್ನ ಫ್ಯಾಕ್ಟ್ರಿ ನಡ್ದೈತಿ. ಏನ್ರಿ ಯಾವ ರೇಟ್ ಮಾಡ್ರಿ. ನಿಮ್ಮ ಆದೇಶ ಅವ್ನು ಪಾಲಿಸ್ಲಕ್ ಆಗ್ಲಿಲ್ಲ ಅಂದ್ರೆ ಅವ್ನ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಟ್ಟಿರಿ ನೀವು. ಇಲ್ಲ ಅವನ ಟೆಂಡರ್ ಕೇಳ್ಯಾನ, ಅಥವಾ ಟೆಂಡರ್ ಅವ್ನ್ ಕೊಡ್ಲಿಲ್ಲ ಬೇರೆದಾರು ಕೊಡ್ರಿ. ನಾವ್ ಅದನ್ನ ಹೇಳತ್ತಿಲ್ಲ. ಈಗ ಅದು ಬಂದ್ ಆಗ್ಬೇಕ. ಇದು ಹುನ್ನಾರನ ಅಲ್ಲೇ ಐತಿ. ನಮಗೆ ಇದು ತಿಳಿದೈತಿ. ರೈತರಿಗೆ ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಗ್ನಿ ಘಟಕ ಶ್ರೀಕಾಂತ್ ಗುರುಜಿಯವರು ಬಂದಿದ್ದಾರೆ. ಅವ್ರ ಜೊತೆ ಎಲ್ಲ ಸಂಘ ಭಾಗದ
ರೈತ ಮುಖಂಡರಾಗಿರುವಂತ ಪ್ರಕಾಶ್ ಪೂಜಾರಿ ಅವರೇ, ಸುಭಾಷ್ ಕೊಪ್ಪಳಿ ಅವರೇ, ದಶರಥ್ ಅವರೇ, ಕಾಂಬೋಳಿ ಅವರೇ, ಅಜ್ಜನಿಗೆ ಅವರೇ, ಅವರ ಸಮೇತ ಎಲ್ಲ ರೈತ ಮುಖಂಡರಿದ್ದಾರೆ. ಸೊ 2-3 ವಿಚಾರದಲ್ಲಿ ತಾವು ಮನವಿಯನ್ನು ಕೊಟ್ಟಿದ್ರಿ, ಈ ಮೆಕ್ಕೆಜೋಳ ಖರೀದಿ ಕೇಂದ್ರ ಕುರಿತು ಮತ್ತು ತೊಗರಿ ಖರೀದಿ ಕೇಂದ್ರದ ಕುರಿತು. ಸೊ ನಿನ್ನೆ ಗುರೂಜಿಯವರು ಕೂಡ ತಮ್ಮ ಪರವಾಗಿ 2-3 ಸರಿ ನಮ್ಮಗೂ ಮಾತಾಡೋದು, APMC ಜಿಲ್ಲಾ ಮಟ್ಟದ ಕೂಡ ಮಾತಾಡಿದ ಮೇಲೆನೆ 2 ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಚಾರವನ್ನ ತೆಗೆದುಕೊಂಡ್ಬಂದು ತೊಗರಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ APMC ನಮ್ಮ ಉಪನಿರ್ದೇಶಕರಾಗಿರುವಂತಹ ಇದ್ದಾರೆ, ಅವರು ತಕ್ಷಣ ಕ್ರಮ ಕೈಗೊಂಡು ಅದೊಂದು ಪ್ರೊಸೀಡಿಂಗ್ ಮಾಡಿಸಿ ಆದೇಶ ಮಾಡ್ತಾರೆ. ಯಾವಾಗಂದ್ರೆ ನೀವು ಯಾವಾಗ ನಮ್ಮ ಕೆಲಸ ವಿಭಾಗದ ರೈತರು ಒಂದು ಅರ್ಜಿಯನ್ನು ಕೊಟ್ರಿ, ಆ ಅರ್ಜಿ ಆಧಾರದ ಮೇಲೆ ಆಗಿರೋದು. ಇದು ತಮ್ಮ ವಿಚಾರ ಗಮನಕ್ಕಿಲ್ಲ ಅಂದ್ರೆ ಅಲ್ಲಿ ನಾವು ಎಲ್ಲರೂ ಅಧಿವೇಶನ ಅದು ಇದು ಬೇರೆ ವಿಚಾರದಲ್ಲಿ ಬಿಸಿ ಇದ್ದಾಗ ನಿಮ್ಮ ಅರ್ಜಿ ಬಂದ್ಮೇಲೆ ಮತ್ತೆ ಒಂದು ತೊಗರಿ ಕೇಂದ್ರ ಪ್ರಾರಂಭ ಆಗ್ಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಇದೊಂದು ಆದೇಶ ಆಗಿ 5 ಕೇಂದ್ರಗಳು ಎಲ್ಲಿ ನಮ್ಮ ಅಥಣಿ ತಾಲೂಕಿಗೆ ಸಂಬಂಧಪಟ್ಟಂಗೆ 5 ಕೇಂದ್ರಗಳನ್ನ ಮಾಡೋ ಸಲುವಾಗಿ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಅಲ್ಲಿಗೆ ನಿಮ್ಮ ಕೊಟ್ಟಿರೋ ಮನವಿ ಮೇಲೆ ಏನು ಸರ್ಕಾರ ಕೆಲಸ ಮಾಡ್ತಾ ಇದರೋ ಒಂದು ಭಾವನೆ ನಿಮಗಿರಲಿ. ಯಾಕಂದ್ರೆ ನೀವು ಕೊಟ್ಟಿರೋ ಅರ್ಜಿಯನ್ನ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟಿಲ್ಲ. ಆ ಬಂದ ತಕ್ಷಣನೇ ಮೊದಲ ಒಂದು ಬೇಡಿಕೆ ಏನಿದೆ ತೊಗರಿ ಕೇಂದ್ರದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಆಗಿದೆ. ಈಗ ಅದನ್ನು ಕೂಡ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಖರೀದಿ ಯಾವಾಗ 1ನೇ ತಾರೀಕಿನಿಂದಾನೆ ಅಂದ್ರೆ 4 ರಿಂದ 5 ದಿನದಲ್ಲಿ ಖರೀದಿ ಪ್ರಾರಂಭ ಆಗ್ತಾ ಇದೆ. ತೊಗರಿ ವಿಚಾರದಲ್ಲಿ ಒಂದು ಗೊತ್ತಿರಲಿ ನಿಮ್ಮ ರೈತರಿಗೆ, ನಾನು ಅದನ್ನ ಇಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ನಾವು 2110 ರೈತರಿಗೆ ಹೋಗಿ 10 ರೈತರಿಗೆ ಪರಿಹಾರ ನಾವು ನಮ್ಮ ಕಂದಾಯ ಇಲಾಖೆಯಿಂದ ಏನು ಬೆಳೆ ಪರಿಹಾರ ಹಾನಿ ಆಗುತ್ತಿದೆಯಲ್ಲ, ಕೃಷಿ ಇಲಾಖೆಯವರು ನಾವು ಎಲ್ಲ ಕೊಡ್ಕೊಂಡು ಈಗಾಗಲೇ ನಿಮಗೆ 1 ವಾರದಿಂದನೇ ಜಮಾ ಮಾಡಿದ್ವಿ. ಕೆಲವೊಬ್ಬರಿಗೆ ಯಾರಿಗಾದ್ರೂ ಅವರ ಆಧಾರ್ ಬ್ಯಾಂಕ್ ಅಥವಾ ಇಂಥ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇದ್ರೆ ಅಂತ ತಮ್ಮ ವೈಯಕ್ತಿಕ ಸಮಸ್ಯೆ ಇದ್ರೆ ಅವ್ರಿಗೆ ಆಗಿರಲ್ಲ ಅಷ್ಟೇ. ಸೊ ಅದು ನೀವು ಯಾರು ಅವಾಗ ನನ್ನ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ನಮ್ಮ ಕಚೇರಿಗೆ ಯಾರು ಬಂದಿರಲಿಲ್ಲ. ನೀವು ಜಸ್ಟ್ ಒಂದಿಷ್ಟು ನಿಮ್ಮ ರೈತ ಮುಖಂಡರು ಫೋನ್ ಮಾಡಿ ಹೇಳಿದ್ರು, ಸರ್ ನಮ್ಮಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ. ತಕ್ಷಣ ನಾವು ಸರ್ಕಾರದ ಗಮನಕ್ಕೆ ತಗೊಂಡು ಸಮೀಕ್ಷೆ ಮಾಡಿಸಿ ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದ್ಯಾವುದು ನಮ್ಮ ಅಧಿಕಾರಿಗಳ ಕೈಯಲ್ಲಿ ಯಾವ್ಯಾವ ಇದಾವೆ, ಸರ್ಕಾರದ ಕೈಯಲ್ಲಿ ಯಾವ್ದಿದೆ ಅದು ಮಾಡೋಕೆ ನಮ್ಗೆ ಸಾಧ್ಯ ಇರೋದನ್ನ ನಾವು ನಿಮ್ಗೆ ಖಚಿತವಾಗಿನೂ ಹೇಳ್ತೀವಿ, ಅದನ್ನ ಮಾಡಿನೂ ಕೊಡ್ತೀವಿ. ಈಗ ಅದ್ರ ತಕ್ಕಂಗೆ ತೊಗರಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಉಪನಿರ್ದೇಶಕರು ತಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಈಗ ನಾವು ಮೆಕ್ಕೆಜೋಳದ ಬಗ್ಗೆ ಕೂಡ ನಾವು ಮಾತಾಡಬೇಕಾದ್ರೆ ಗುರುಜಿಯವರೇ, ತಾವು ಅಲ್ಲಿ ಮೇಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ತಾವು ಮಾತಾಡ್ರಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ಒಂದು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಜಸ್ಟ್ ತಾವು ಇಲ್ಲಿ ಸೂಚನೆ ಕೊಟ್ಟ ಮೇಲೆ ಒಂದ್ ಸ್ವಲ್ಪ ಮೇಲ್ಗಡೆ ಮಾತಾಡ್ಕೊಂಡು ಒಂದು ದಿನಾಂಕ ನಿಗದಿಪಡಿಸ್ರಿ ಅಂದಾಗ ನಮ್ಮ APMC ಉಪನಿರ್ದೇಶಕರು ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಮಾತಾಡಿದ್ದಾರೆ. ಡಿಸ್ಟಿಲರಿಗೆ ಸಂಬಂಧಪಟ್ಟವ್ರಿಗೆ ಮಾತಾಡಿದ್ದಾರೆ, ಅದು ಸಂಬಂಧಪಟ್ಟಂತ ಎಕ್ಸೈಸ್ ಇಲಾಖೆಯವ್ರಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅಲ್ಲಿ ಏನಾಗಿದೆ, ಅವರು ಫೆಬ್ರವರಿ ಅಂತ್ಯಕ್ಕೆ ಅಂದ್ರೆ 2-2.5 ತಿಂಗಳವರು ಈಗ ಅವರು APMC ಉಪನಿರ್ದೇಶಕರ ಪ್ರಯತ್ನದ ಮೇರೆಗೆ ಒಂದು ಸಂಕ್ರಮಣ ಅನ್ನಂಗೆ ಒಂದು 15 ರಿಂದ 20 ದಿನಕ್ಕೆ ಬಂದಿದೆ. ಸೊ ರೈತರು ತಾವು ದಯಮಾಡಿ ಯಾವತ್ತು ಸರ್ಕಾರ ಕೊಡ್ಬೇಕು, ತಮ್ಮ ಕಾಳಜಿ ಇದೆ. ಈಗ ನೋಡಿ ಇಲ್ಲಿ ಗಾಡಿಗಳು ನಿಂತಿದ್ದಾವೆ ಎಲ್ಲ ಕಡೆ, ಅದರಲ್ಲಿ ಪ್ರಯಾಣಿಕರು ಸಿಕ್ಕಿದ್ದಾರೆ ಅಂದ್ರೆ ಅದರಲ್ಲಿ ಬಹುಪಾಲು ಜನ ರೈತರೇ ಇರ್ತಾರೆ. ಸೊ ಈಗ ನಾವು ನಮ್ಮದು ತಾಲೂಕು ಆಡಳಿತ ಒಂದೇ ಏನು ವಿನಂತಿ ಮಾಡ್ಕೊತೀವಿ, ಅಲ್ಲಿ ಉಪನಿರ್ದೇಶಕರು ಅಲ್ಲಿಂದ ಬಂದು ತಮಗೇನು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಫಾಲೋ ಅಪ್ ಇರ್ತೀವಿ. ತಮ್ಮ ಕೊಟ್ಟಿರೋ ಮಾತನ್ನ ಅವರು ಉಳಿಸ್ಕೊಳ್ಳೋ ಸಲುವಾಗಿ ಅವ್ರ ಜೊತೆ ನಾವು ಕೂಡ ಎಲ್ಲರೂ ಕೂತ್ಕೊಂಡು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಮ್ಮ ಮನವಿ ಏನ್ ಕೊಟ್ಟಿದ್ರಿ ಆ ಮನವಿಯನ್ನ ನಾವು ಸರ್ಕಾರಕ್ಕೂ ಕಳಿಸ್ತೀವಿ, ಸಂಬಂಧಪಟ್ಟವ್ರಿಗೆ ಕಳಿಸ್ತೀವಿ. ಒಂದು ಇಲ್ಲಿ ನೇತೃತ್ವ ವಹಿಸಿರುವಂತ ಗುರೂಜಿಯವರಿಗೆ ಆಯ್ತು ಮತ್ತು ಎಲ್ಲ ನಮ್ಮ ಕೆಲಸ ಭಾಗದ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇತ್ತೀಚೆಗೆ ಸರ್ಕಾರ ಬಹಳಷ್ಟು ಕಾಳಜಿ ನಿಮ್ಮ ರೈತರ ವಿಚಾರದಲ್ಲಿ ತೆಗೆದುಕೊಂಡಿದೆ, ನಿಮ್ಮ ಎಲ್ಲಾ ಬೇಡಿಕೆಗಳಿಗೆ ಸ್ಪಂದಿಸಿದೆ. ಈ ವಿಚಾರದಲ್ಲೂ ಕೂಡ ಸ್ಪಂದಿಸ್ತಾರೆ. ಸ್ವಲ್ಪ ಕಾಲಾವಕಾಶ ಏನ್ ಕೇಳಿದ್ರೆ ಆ ಕಾಲಾವಕಾಶವನ್ನ ತಾವು ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಪ್ರತಿಭಟನೆಯನ್ನ ತಾವು ಹಿಂಪಡಿಬೇಕು ಅಂತ ನಾನು ತಾಲೂಕು ಆಡಳಿತ ಸರ್. ಒಂದು ರಿಕ್ವೆಸ್ಟ್ ಸರ್, ಈಗ ಆಲ್ರೆಡಿ ನೀವು ಪರಿಹಾರ ಜಮಾ ಮಾಡಿವಿ ಅಂತ ಹೇಳ್ರಿ, ಬಟ್ ಕಣ್ಣಾಳ ಮತ್ತು ಬಂಡೋರ ಇಲ್ಲೇ ತನ ಯಾವ ಒಬ್ಬ ರೈತರು ₹1 ಬಂದಿಲ್ರಿ. ಬಟ್ ಯಾಕೆ ಬಂದಿಲ್ರಿ, ಮತ್ತೆ ಇಲ್ಲಿ ತನ ಅಧಿಕಾರಿಗಳ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ನಮ್ಮ ಗಮನಕ್ಕೆ ಬಂದಿದೆ ವಿಚಾರ. ನೀವೇ ನಿಮ್ಮ ರೈತ ಮುಖಂಡರ ಗಮನಕ್ಕೆ ತಗೊಂಡ್ಬಂದ್ರು, ತೆಗೆದುಕೊಂಡ್ ಬಂದ ತಕ್ಷಣ ಅದನ್ನು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಅಲ್ಲಿ ಲೋಕಲ್ ಗ್ರಾಮ ಲೆಕ್ಕಾಧಿಕಾರಿ ತಾಂತ್ರಿಕ ಅವನು ಆ ನಾಲೆಜ್ ಕೊರತೆಯಿಂದ ರೈತರಿಗೆ ತೊಂದರೆ ಆಗಿತ್ತು. ಅದನ್ನ ಇಮಿಡಿಯೇಟ್ ಸರಿಪಡಿಸ್ತಾ ಇದೀವಿ. ಸಾರಿ ಫಾರ್ ಯುವರ್ ಆನ್ಸರ್ ಸರ್. ನಿಮ್ಮ ಉತ್ತರಕ್ಕೆ ನಮ್ಮದ ಸಹಮತಿ ಇಲ್ಲ. ಯಾಕಂದ್ರೆ ನೀವು ಒಬ್ರು ತಹಸೀಲ್ದಾರ್ ಇದ್ರಿ, ಕ್ಲಾಸ್ 1 ಆಫೀಸರ್ ಇದ್ರಿ. ನಾವೊಂದು ಮಾತು ಕೇಳ್ತೀನಿ ನಿಮ್ಗೆ, ನಿಮ್ಮಲ್ಲಿ ಒಬ್ಬ ತಲಾಟಿ ಅದನ್ನ ಅಲ್ಲಿ ಸರ್ವೆ ಮಾಡಿದ್ದನ್ನ ಆ ಸಮೀಕ್ಷೆ ಒಳಗ ಹಾಕ್ಲಕ್ ಬರಂಗಿಲ್ಲ ಅಂದ್ರೆ ಅವತ್ತನ್ನ ಅಸಿಸ್ಟೆಂಟ್ ಇಟ್ಕೊಂಡು ಕೆಲಸ ಮಾಡ್ಬೇಕಲ್ಲ.
ನನ್ನ ಹೆಸರು ಶ್ರೀಶೈಲ್ ಇಂಜಿಗಿರಿ. ಈಗ ನಿಮ್ಗೆ ಒಂದು ಕನ್ನೂರು ವಿಚಾರದಲ್ಲಿ ನಿಮ್ಗೆ ಒಂದು ವಿಚಾರ ಹೇಳ್ತಾ ಇದ್ದೀನಿ. ನಿಮಗೆ ಪರಿಹಾರ ಬರುತ್ತೆ. 574 ರೈತರಿದ್ರೆ 2 ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆ 2 ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಗೇನ್ ಎನೇಬಲ್ ಮಾಡಕ್ ಪ್ರಸ್ತಾವನೆ ನಾವು ನಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋಗಿದೆ. ಅಲ್ಲಿನೂ ಫೈಲ್ ಪುಟಪ್ ಆಗಿದೆ. ಅಲ್ಲಿ ಕ್ಲಿಯರ್ ಆಗ್ತದೆ ನಿಮ್ಗೆ. ಏನು ಉಳಿದೋರ್ಕಿಂತ ಒಂದು ವಾರ ವಿಳಂಬ. ಆಮೇಲೆ ಅಷ್ಟೇ ಅಲ್ಲದೆ ಅದು ಯಾವ ಈ ದೋಷ ಮಾಡಿ ಈ ಸಾರ್ವಜನಿಕರಿಗೆ ತೊಂದರೆ ಆಗಂಗಾಗಿದೆ ಅವ್ರ ಮೇಲೆ ಆಕ್ಷನ್ ರೆಕಮೆಂಡ್ ಆಗಿದೆ. ಅದ್ರ ಬಗ್ಗೆ ಬಿಡಿ, ಅದ್ರ ಕಾಳಜಿ ನಾವು ತಗೋತೀವಿ. ಸರ್ ಇನ್ನೊಂದ್ರಿ ತೊಗರಿ ಪರಿಹಾರದಾಗ ತಾರತಮ್ಯ ಆಗೈತ್ರಿ. ಅದನ್ನ ಹೇಳಕ್ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಿಮ್ದ ಪ್ರತಿಯೊಂದು ರೈತರೆಲ್ಲ ತಾಲೂಕಾ ದಂಡಾಧಿಕಾರಿ ಆಫೀಸಿಗೆ ಬಂದ ಹೇಳುವಂತ ಕೆಲಸ ಆಗಂಗಿಲ್ಲ. ನಿಮ್ ಗಮನಕ್ಕೆ ತಂದಿವಿ. ನೀವೇನಂದ್ರಿ ತಲಾಟಿ ಅವ್ರಿಗೆ ಒಂದು ಕೆಲಸ ಕೊಡಂದ್ರಿ. ಬರೋಬ್ಬರ 1 ತಿಂಗಳಾಯ್ತು ಕೊಟ್ಟ. ಅದ ಆಗೇತ್. ಇದು ಕಕ್ಮರಿ ತಲಾಟಿ ಅವ್ರಿಗೆ ಕೊಟ್ಟಿನಿ. ಒಟ್ ನಂತರ 1 ತಿಂಗಳಾತ. ಅದು ಆಗೇತು ಇಲ್ಲ ಇಲ್ಲೂ ಇಲ್ಲ. ಬಟ್ ಏನಾದ್ರು ಕೇಳೋಣ ಏನ್ ಮಾಡಕ್ ಸಾಧ್ಯ ಐತಿ ಅಂತ ನೋಡ್ತೀವಿ ಅಂತ ಹೇಳ್ತಾರ. ಅಂದ್ರೆ ಸಾಧ್ಯ ಐತಿವೋ ಅಥವಾ ಇಲ್ಲೋ ಅಷ್ಟೇ. ಪರಿಹಾರ ಬದ್ದಲ್ಲಿ ನಿಮ್ಗೆ ಸಾಧ್ಯ ಐತಿ ಅಂದ್ರೆ ಸಾಧ್ಯ ಐತಿ ಅಂತ ಹೇಳ್ರಿ. ಇದು ತಪ್ಪು ಗೈಡೆನ್ಸ್ ಬೇಡ್ರಿ. ಯಾಕಂದ್ರೆ ನೀವು ಪ್ರತಿಯೊಬ್ರು ತಲಾಟಿಗೆ ಅವ್ರಿಗೆ ಆಗಿರ್ಬೋದು ಅಥವಾ ಇಲ್ಲಿ ಉಪ ತಹಸೀಲ್ದಾರ್ ಅವರಿಗೆ ಆಗಿರ್ಬೋದು ಜವಾಬ್ದಾರಿಗಳನ್ನ ಕೊಡ್ರಿ. ಅದ್ರ ಕೆಲಸ ಬಗೆಹರಿಸಿರಿ ಅಂದ್ರೆ ನಿಮ್ಮ ಮುಂದಿನ ಕೆಲಸದ ಜವಾಬ್ದಾರಿಗಳು ಕಮ್ಮಿ ಆಗ್ತಾವ. ನೀವ್ ಏನಾಗ್ತೈತಿ ವಿಳಂಬ ಮಾಡ್ಕೋತ ಹೋಗೋದ್ರಿಂದ ಮಾತ್ರ ಅದನ್ನೊಂದು ಸಂಘರ್ಷಣೆ ರೈತರ ಕಡೆ ಮಾಡ್ಲಾಕ್ ಹಚ್ಚಬೇಡ್ರಿ ದಯಮಾಡಿ. ಆಗ್ತೈತಿ ಅಂದ್ರೆ ಆಗ್ತೈತಿ ಅಂತ ಹೇಳ್ರಿ. ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಆಗಲ್ಲ ನಮ್ಗೆ. ನಿಮ್ದು ಪರಿಹಾರ ಯಾವ ರೀತಿಯಾಗಿ ಬಂತು ಮೊದಲು ಅದೇ ಹೇಳ್ತೀನಿ. ನಾವು ಯಾವುದೇ ಒಬ್ಬ ರೈತ ಮುಖಂಡರು ಮೊದಲಿಗೆ ಬಂದು ನಿಮ್ದು ಬೆಳೆ ಹಾನಿ ಆಗಿದೆ ಅಂತ ನಮ್ಗೆ ಗಮನ ತಂದಿಲ್ಲ. ನಾವೊಂದು ಎನ್ಎ ಸೈಟ್ ವಿಸಿಟ್ ಮಾಡ್ಲಿಕ್ಕೆ ಕೊಟ್ಟಲಿಗೆ ಹೋದಾಗ ಅಲ್ಲಿ ಒಬ್ಬ ರೈತರು ತೊಗರಿ ಕಿತ್ತಾಕತ್ತಿದ್ರು. ಯಾವ ಉದ್ದೇಶ ಕಿತ್ತಾಕತ್ತಿದ್ರು ಅಂತ ಹೇಳಿ ನಮ್ಗೆ ಇಳಿದು ಹೋಗಿ ಗುರುಜಿ ಅವ್ರು ಕೇಳಿದ ರೈತರು ಇಲ್ರಿ ಹಾನಿ ಆಯ್ತು ಅಂದಾಗ ನಮ್ ತಲೆಗೆ ಬಂತದ ವಿಚಾರ. ನಮ್ಗೆ ಯಾರು ಅಲ್ಲಿವರೆಗೂ ಹೇಳಿಲ್ಲ ಇದು ಈ ತರ ಹಾನಿ ಆಗಿದೆ ಅಂತ. ಅವಾಗ ನಾವು ಸಮೀಕ್ಷೆ ನಾವೇ ಸೋಮೋಟೋ ಪ್ರಾರಂಭ ಮಾಡಿದ್ದೀವಿ. ಸೋಮೋಟೋ ಅರ್ಜಿಗಳನ್ನ ತಗೊಂಡಿದ್ದೀವಿ. ಸೋಮೋಟೋ ಸಮೀಕ್ಷೆ ಮಾಡಿಕೊಂಡು ಎಲ್ಲೆಲ್ಲಿ ಹಾನಿ ಆಗಿದೆ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಿದೆ. ಅದ್ರ ಒಳಗಡೆ ತಾವು ಹೇಳಿದಂಗೆ 1%, 2%, 5% ವ್ಯತ್ಯಾಸ ಆಗಿರ್ತದೆ. ಅದಕ್ಕೂ ಕೂಡ ನಾವು ಅಬ್ಜೆಕ್ಷನ್ಗಳು ತಗೊಂಡಿದೀವಿ. ಆ ಅಬ್ಜೆಕ್ಷನ್ಗಳಿಗೂ ಕೂಡ ಪರಿಹಾರ ಮಾಡುವಂತ ವ್ಯವಸ್ಥೆ. ಒಂದೇ ಸೆಕೆಂಡ್, ನೀವೇನೀಗ ಕ್ಲಾರಿಫಿಕೇಶನ್ ಕೊಡಕತ್ತಿರಲ್ಲ. ನಾವ್ ಯಾರು ರೈತರ ಇದಕ್ಕೆ ಸಂತೋಷ ಇಲ್ಲ. ಯಾಕಂದ್ರೆ ನೀವು ನಿಮ್ಮ ಕೆಳಗಡೆ ನಿಮ್ಮಲ್ಲಿ 1 ತಿಂಗಳಕ್ಕೆ 10 ಕೋಟಿ ರೂಪಾಯಿ ಸರ್ಕಾರ ನಿಮ್ಗೆ ವೇತನ ಕೊಡ್ತದೆ. ಯಾಕೆ ಈ ರೈತರಿಗೆ ಏನ್ ಸಂಬಂಧ ಐತಿ? ಸಂಬಂಧಪಟ್ಟಿದ್ ಏನ್ ತೊಂದರೆಗಳದಾವ ಹುಡುಕಾಡಿ ನೋಡ್ಬೇಕು. ನೀವು ಉತ್ತರ ಏನ್ ಹೇಳತ್ರಿ ಗೊತ್ತೇನ್ ಸರ್? ನೀವು ರೈತ ಸಂಘಟನೆಯವರು ನಮ್ಗೆ ಅರ್ಜಿ ಕೊಟ್ಟಾಗ ನಮ್ಗೆ ಉತ್ತರ ನಾವು ಹುಡುಕಾಡತ್ತೇವಿ. ಇದು ಬೇಕಾಗಿಲ್ರಿ. ಅಂದ್ರೆ ಎಲ್ಲಾನು ರೈತರ ಬಂದ್ ಹೇಳ್ಬೇಕಾ ನಿಮ್ಗೆ? ಮತ್ತೆ ನೀವ್ ಹಾಕಿದ್ರಿ ಎಲ್ಲ ಆಫೀಸರ್ಸ್. ನಿಮ್ಮ ತಲಾಟಿ ಆಫೀಸ್ನೊಳಗ ಆರಾಯ, ಕಂದಾಯ ನಿರೀಕ್ಷಕ, ತಲಾಟಿ 25 ಜನ ಕೆಲಸ ಮಾಡ್ತೀರಿ. 1 ತಿಂಗಳಿಗೆ 4 ರಿಂದ 5 ಕೋಟಿ ರೂಪಾಯಿ ರೊಕ್ಕ ತಗೋತೀರಿ ಪಗಾರ. ಮತ್ತೆ ಯಾಕೆ ಮಾಡ್ತೀರಿ ಸರ್ಕಾರಿ ಕೆಲಸ ರೀ? ಅಲ್ಲ ನಾ ಹೇಳೋದೇನು 95% ನಿಮ್ಗೆ ಎಲ್ರಿಗೂ ನ್ಯಾಯ ಸಿಕ್ಕಿರ್ತದೆ. ಒಂದು 5% ನಾ ಹೇಳೋದ್ ಕೇಳಿ ಮೊದಲು. ತಾವ್ ಏನ್ ಅನ್ಯಾಯ ಆಗಿದೆ ಅಂದಿರಲ್ಲ ಆ ಅರ್ಜಿಗಳು ಕೂಡ ಸ್ಪಂದಿಸ್ತೀವಿ. ಅವ್ರಿಗೂ ಕೂಡ ಕೊಡ್ಸೋ. ಈಗ ಹೆಂಗಾಗತ್ತೆ ತೆಲಸಂಗದವರು ಬೆಣ್ಣಿ ತಿನ್ನಾಕತ್ತಿದೀವಿ. ಕನ್ನಡದವ್ರಿಗೆ ಏನೂ ಇಲ್ಲ. ಅವ್ರಿಗೆ ಹೆಂಗ ಅನ್ಸುತ್ತೆ ಹೇಳ್ರಿ? ನಿಮಗೆ ನೀವು ಇವತ್ತು ನಮ್ಮ ಕಚೇರಿಗೆ ಬಂದ್ರೆ ಆ ಕನ್ನಡಕ್ಕೆ ಸಂಬಂಧಪಟ್ಟಂತ ನಾವು ಪ್ರಸ್ತಾವನೆ ಕಳಿಸಿರೋ ಈಗ ಮೊದಲ ಆಫೀಸರ್ ಸಸ್ಪೆಂಡ್ ಮಾಡ್ರಿ ಸರ್. ಆಮೇಲೆ ಅವ್ರಿಗೆ ಸಮಾಧಾನ ಆಗ್ತದೆ. ಯಾಕಂದ್ರೆ ನಾವು ಕೆಲಸ ಮಾಡಿಲ್ಲ. ಅವ್ರ ಕೆಲಸ ಮಾಡೋರು ಬ್ಯಾಡ್. ನಮಗ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕ್ರಿ. ಪ್ಲಸ್ ನಿಮಗೆ ಎಂಟ್ರಿ ಮಾಡಕ್ ಕಳ್ಸೋದು ಕೊಡ್ತೀವಿ. ಎರಡೂ ಒಂದು ವಾರ ಅಥವಾ 10 ದಿನದಲ್ಲಿ ಸೊಲ್ಯೂಷನ್ ಆಗ್ತದೆ. ಅದ್ರ ಬಗ್ಗೆ ವಿಚಾರ ಈಗ ನೀವು ಈ ಪ್ರಸ್ತುತ ಏನ್ ಸಮಸ್ಯೆ ಇದೆ ನೋಡ್ರಿ ಸರ. ಅವ್ರು ಹೇಳೋದೇನ ಕೋಸಿ ಉಂಟಾಗೈತಿ ಯಾಕಂದ್ರೆ ತ್ರಾಸ ಆಗ್ತೈತೆ ನಾನು ನಿಮ್ಮ ಮುಂದೆ ತೊಡ್ಕೊಳತ್ತಾರ. ಪ್ರತಿಯೊಂದೆಲ್ಲಾನು ನೀವು ಜವಾಬ್ದಾರಿ ತಗೊಂಡ್ ಉತ್ತರ ಕೊಡಿರ್ತಾರಂಗಿಲ್ಲ. ಇಲ್ಲಿ ಉಪ ತಹಸೀಲ್ದಾರ್ ಅದಾರ, ತಲಾಟಿ ಅದಾರ, ಕ್ಲಾರ್ಕ್ಗಳು ಅದಾರ. ಅವ್ರಿಗೆ ನಾಳೆ ಮಾಡಿಸ್ಬೇಕತ್ರಿ. ಅಂದ್ರೆ ಪ್ರತಿಯೊಬ್ಬ ಇನ್ನೊಂದು ಇಷ್ಟವಾಗಿ ನನಗೆ ಗೊತ್ತಿಲ್ರಿ ಇದು ಪರಿಹಾರ ಬರ್ತೈತಿ ಮಾಡ್ತೈತಿ. ನಂದೊಂದು ತೊಗರಿನ ಐತೆ ತಿಳ್ಕೊರಿ. ಅವ ಬಂದ್ ಅರ್ಜಿ ಕೊಡೋದ್ ಹೇಳ್ತೀರಿ. ಅವ್ ಎಲ್ಲಿ ಅರ್ಜಿ ಕೊಡ್ಬೇಕು ಅನ್ನೋದು ಅವ್ನು ಗೊತ್ತಿರಂಗಿಲ್ಲ. ಬಟ್ ಏನಾಗ್ತೈತಿ ಅಲ್ಲಿ ಗ್ರಾಮ ಸೇವಕರು ಅದಾರ, ಅಲ್ಲಿ ಮತ್ತೆ ಅಲ್ಲಿ ನಿಮ್ಮ ಅಧಿಕಾರಿಗಳು ಅದಾರ. ಅದು ಏನೇನೈತಿ ಏನೇನಿಲ್ಲ ಅದನ್ನ ಪರಿಶೀಲನೆ ಮಾಡಿ ನೀವು ಕ್ಲಿಯರಿಟಿ ಕೊಟ್ರಿ ಅಂದ್ರೆ ಅದು ಸರಿಯಾಗಿ ಬಿಡ್ತೈತಿ. ಬರೀ ಏನಾಗ್ತೈತಿ ನಾವು ರೈತರ ವಿಚಾರದಲ್ಲಿ ಯಾರೇ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಆಗ್ಲಿ, ಕಂದಾಯ ನಿರೀಕ್ಷಕ ಆಗ್ಲಿ, ಉಪ ತಹಸೀಲ್ದಾರ್ ಆಗ್ಲಿ ದುರ್ವರ್ತನೆ ತೋರೋದಾಗ್ಲಿ, ನಿರ್ಲಕ್ಷ್ಯ ಮಾಡೋದಾಗ್ಲಿ, ಅವ್ರ ಸಮಸ್ಯೆಗಳನ್ನ ಪರಿಶೀಲನೆ ಮಾಡದೆ ಅವ್ರಿಗೆ ಉದಾಸೀನ ಮಾಡೋದಾಗ್ಲಿ ಏನೇ ಕಂಡು ಬಂದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಆದಷ್ಟು ಮೀಟಿಂಗ್ ಮಾಡಿ ಅವ್ರ ಜೊತೆ ಸ್ಪಂದನೆ ಇರಬೇಕು. ಯಾವತ್ತು ರೈತ ಮುಖಂಡರು ಅಥವಾ ರೈತರು ತಮ್ಮ ಸಮಸ್ಯೆ ತೆಗೆದುಕೊಂಡ್ ಬಂದಾಗ ಮಾನವೀಯ ನೆಲೆಯೊಳಗೆ ತಾವು ಸ್ಪಂದಿಸ್ಬೇಕಂತ ತಕ್ಷಣ ಅವ್ರಿಗೆ ನಾವು ಒಂದು ಸಭೆ ಮಾಡಿ ಒಂದು ಸೂಚನೆ ಕೊಡ್ತೀವಿ. ಆದ್ರೆ ಯಾರು ಉಲ್ಲಂಘನೆ ಮಾಡ್ತಾರೆ ಮುಂದೆ ನಿಮ್ಮ ಮೂಲಕ ನಮ್ ಗಮನಕ್ಕೆ ಬಂದ್ರೆ ಅದು ಕಂಡು ಬಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೂ ನಾವು ಕ್ರಮ ತಗೋತೀವಿ. ಈಗ ಸರ್ ಹೆಂಗಾಗೈತ್ರಿ, ನಮ್ಮ ಸಸ್ನೋರ್ ಸರ್ ಅದಾರ ಇಲ್ಲಿ ಈಗ 1 ವರ್ಷದಿಂದ KV ಅವ್ರು 1 ವರ್ಷದಾಗ ಮಾತಾಡಕತ್ತು.
ಏನಾಗಿ ಸರ ಪವಾರ್ ಸರ್ ಇದ್ರು ಬಹಳ ಆತ್ಮೀಯ ಪಾಪ ನಿಮ್ ಡಿಪಾರ್ಟ್ಮೆಂಟ್ ಆದ್ರೂ ನಮ್ಮ ಗುರ್ಲಾಪುರ ಹೋರಾಟ ಇಟ್ಕೊಂಡು ಬಹಳ ಸಹಕಾರ ಕೊಟ್ಟರು. ನಿಮ್ SP ಅವರಾಗ್ಲಿ DCP ಆಗ್ಲಿ PS ಎಲ್ಲರೂ ಸಹಕಾರ ಕೊಟ್ಟರು. ಇಲ್ಲಿ KB ಅವರ ಲೈನ್ಮನ್ಗಳು ಸರ್ ನಿಮ್ ಗಮನಕ್ಕೆ ಇರ್ಬೇಕು ಸರ್. ಯಾಕಂದ್ರ ಹಳ್ಳಿಗೆ ಹೋದಾಗ್ಲಿ ರೈತರಿಗೆ ಬಹಳ ಏಕವಚನ ಮಾತಾಡ್ತಿದ್ರು. ಅವ್ರನ್ನ ಬರೋಬ್ಬರಿ ಹೋರಾಟ ಮಾಡಿ ಪವಾರ್ ಸರ್ ಇದ್ದಾಗ ಬಹಳ ಚಂದ ರಿಪೇರಿ ಮಾಡಿದ್ವಿ. ನೆಲದ ಕುಣಿಸಿ ಕರೆಕ್ಟ್ ರಿಪೇರಿ ಮಾಡಿದ್ರೆ ಈಗ ಹಚ್ಚಿ ಮಾತಾಡ್ತಾರೆ. ನಾವು ರೊಕ್ಕ ಕೊಟ್ಟಾಗ ಅವ್ರಿಗೆ ಪಗಾರ ಸರ್. ಮತ್ತ ಅದಕ್ಕೆ ಒಂದ್ ಎಲ್ಲಾನು ಬಂದ್ ನೋಡ್ರಿ, ಕಬ್ಬಿನ ಹೋರಾಟ ನಾವ, ಭತ್ತದ್ದು ನಾವ, ರಾಗಿದು ನಾವ, ರೋಡ್ಗೂ ನಾವ, ರೈತನ ಸಬ್ಸಿಡಿ ಬರ್ಬೇಕ ಎಲ್ಲದಕ್ಕೂ ಹೋರಾಟ ಮಾಡೋದಂದ್ರ ಸರ್ ರೈತ ಸಂಘ ಏನ್ ಫ್ರೀ ಅದ ಇಲ್ಲಿ ನಿಮ್ಗ 20 ಇವತ್ತು 30 ದಿನ ಸರ್ ಅವ್ರ ಕೈ ಕೊಟ್ಟ ನಿಮ್ ಗಮನಕ್ಕೂ ಪೂರ್ಣ ಪ್ರಮಾಣ ತರಬೇಕಾಗಿತ್ತು. ಅಲ್ಲ ಅದ ಕೊಟ್ಟಿದ್ದು ಒಂದ್ ತಿಂಗಳು ನಾವು ರಸ್ತೆ ರೋಕೊಂಡು ಮಾಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ನಿಮ್ಗೆ ರೈಟಿಂಗ್ ಒಳಗೆ ಕೊಟ್ಟರು ನೀವು ಇಷ್ಟ ಅಸಡ್ಡೆ ಮಾಡ್ತೀರಿ ಅಂದ್ರೆ ಸರ್ ಎಲ್ಲದಕ್ಕೂ ಎಷ್ಟು ಇದ್ರಿ ಅದು ನಿಮ್ದು ಇಂಚಿಗೇರಿ ಅವ್ರದ್ದು ಒಂದ್ 2-3 ದಿನದಾಗ ಸರಿ ಮಾಡಿಬಿಡಿ ಸರ್. ಕರ್ನಾಟಕದ ಭಾಗದವ್ರಿ ಹಾ ಸರ್ ಒಂದ್ ಸ್ವಲ್ಪ ಭೇಟಿ ಆಗ್ರಿ 2-3 ದಿನದಾಗ ಸರ್ ಅದನ್ನ ಸರಿ ಮಾಡ್ಬಿಡಿ ಹಳ್ಳಿ. ಈಗ ತೊಗರಿದೊಂದು ಮಾಡ್ಯಾರಪ್ಪ 18ನೇ ತಾರೀಕು ಗೌರ್ಮೆಂಟ್ ಆರ್ಡರ್ ಐತಿ ಸ್ಟಾರ್ಟ್ ಆಗೈತೆ ತೊಗರಿ ಅದು ಮುಗಿದ 1ನೇ ತಾರೀಕು ಹಾ 1ನೇ ತಾರೀಕು ತುಂಬ್ತಾರ ಸರ್. ಈಗ ನೀವೇನ್ ಹೇಳಕತ್ತೀರಿ ಸಂಕ್ರಮಣ ಏನ್ ಹೇಳಕತ್ತೀರಿ ತಹಸೀಲ್ದಾರ್ ಸಾಹೇಬ್ರದಾರ ಭಾಳ 20-25 ದಿನ ಬೇಡ. ಈಗ ರಸ್ತೆ ಮಾಡಿದ್ರೆ ಸಾರ್ವಜನಿಕರು ನಾವ ತೊಂದರೆ ಕೊಟ್ಕೊಂಡಂಗ ಅದು ನಮಗ ಲಕ್ಷ್ಯಕ್ಕೆ ಅದ. ಆದ್ರ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇವತ್ತಷ್ಟು 24 ಅದ 10 ದಿನದೊಳಗೆ ಹಾ ಮಾನವೀಯತೆ ದೃಷ್ಟಿಯಿಂದ ನಾವು ಸಾರ್ವಜನಿಕ ತೊಂದರೆ ಕೊಡಂಗಿಲ್ಲ. ಯಾಕಂದ್ರೆ ದವಾಖಾನೆಗೆ ಹೋಗೋರು ಇರ್ತಾರ, ಇಲ್ಲ ಬೇರೆ ಬೇರೆ ಕೆಲಸ ಇರ್ತಾವ. ನಾವು ರೈತರದೀವಿ, ಯಾರಿಗೆ ತೊಂದರೆ ಕೊಡಂಗಿಲ್ಲ. 10 ದಿನದೊಳಗೆ ತುಂಬ್ಕೋತೀನಿ ಅಂತ ತಹಸೀಲ್ದಾರ್ ಸಾಹೇಬ್ರ ಕಡೆ ಹೇಳಿಸ್ತಾರೆ ನಾವು ಹೋಗ್ತೀವಿ. ಅವ್ರ ಕಡೆ ಹೇಳ್ತಾರೆ ತಹಸೀಲ್ದಾರ್ ಸಾರು ನಾವು ಸೇರಿ ಇವತ್ತು ಹೋಗಿ ಅವ್ರಿಗೆ ಭೇಟಿ ಆಗಿಬಿಡ್ತೀವಿ. ಈಗ ಸರ ಅವ್ರ ಗುರುಗಳು ಹೇಳಿದ್ ನೀವು ಅರ್ಥ ಆಗ್ಲಿಲ್ಲ. ನಾವು 6ನೇ ತಾರೀಕು ತಕ ಇವತ್ತು 24 ಐತ್ರಿ 6ನೇ ತಾರೀಕು ತಕ ಟೈಮ್ ಕೊಡ್ತೀವಿ. 6ನೇ ತಾರೀಕು ಯಾರ್ದು ಪರ್ಮಿಷನ್ ತೆಗಿಯಂಗಿಲ್ಲ. ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನಿಮಗೆ ಹೇಳಂಗಿಲ್ಲ. ಹಂಗೆಲ್ಲ ಜವಾಬ್ದಾರಿಗಳು ನಿಮಗಿದ್ರ ಹೇಳ್ರಿ. ಇರ್ಲಿಲ್ಲ ಅಂದ್ರ ಅಲ್ಲಿಗೆ ಅದಕ್ಕೆ ಮುಂಚಿತವಾಗಿ ಆ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ನಾವು ಹೋರಾಟ ಮಾಡೋದನ್ನ ಬಿಡ್ತೀವಿ. ಯಾವ ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ತಗೊಂಡ್ ನಾವ್ ಹೇಳತ್ತಿಲ್ಲ. ನಾವು ಯಾವ ಲೈಸೆನ್ಸ್ ಏನು ಮೆಕ್ಕೆಜೋಳ ಖರೀದಿ ತಗೊಂಡ್ರಲ್ಲ ಟೆಂಡರ್ ಆಗಿದ್ರಲ್ಲ ಅವ್ನ ಟೆಂಡರ್ ಅವ್ನ್ ಬಂದಿಟ್ಟು ಬಿಸಿ ಮುಡಿಸಿರಿ ಅಂದ್ರೆ ಇದು ಕೆಲಸ ಆಗ್ತದೆ. ಯಾಕಂದ್ರೆ ನಾವು ಬರೀ ಬಿಸಿ ಮುಡ್ಸಲಾಕ್ ತಯಾರಿಲ್ರಿ. ನಾವು ಬಿಸಿ ಮುಡ್ಸಲಾಕತ್ತೀವಿ ಅಂದ್ರೆ ಸಾಹೇಬ್ರ ನಿಮಗ್ ನೋವು ಆಗ್ತೈತಿ. ಈ ಗಾಡ್ಯಾಗ ಕೂತಾರ ನಮ್ಮ ರೈತರಿಗೆ ನೋವು ಆಗ್ತೈತಿ. ನಮಗ್ ಒಟ್ಟು 10ನೇ ತಾರೀಕು ನಿಮಗ್ ಮುಂದಿನ ತಿಂಗಳ 6ನೇ ತಾರೀಕು ಜನವರಿ 6ನೇ ತಾರೀಕು ತಕ ಲಾಸ್ಟ್. ನಿಮ್ ಹ್ಞೂ ಅಂದ್ರ ಹ್ಞೂ ಅನ್ರಿ, ಹ್ಞೂ ಅನ್ಲಿಲ್ಲ ಅಂದ್ರೆ ನೀವು ಬಂದ ಗಾಡಿ ನೀವು ಊಟ ನಾವು ಊಟ ಮಾಡ್ತೀವಿ ಊಟ ಮಾಡ್ತೀವಿ. ಆಕ್ಚುಲಿ ಸಂಕ್ರಮಣ ರೈತರದ ದಿನ ಸರ್ ಅಟೊತ್ತಿಗೆ ಹುಳ ಹತ್ತಾವ್ರಿ. ಗೊಂಜಾಳ ಹುಳ ಹತ್ತು ಅಂತ ಹೇಳ್ರಿ 1 ಕ್ವಿಂಟಲ್ 10 ಕಿಲೋ ಆದತಿ. ಪ್ರಯತ್ನ ಬ್ಯಾಡ್ರಿ. ಆಯ್ತ್ರಿ ನುಸಿ ಆದ್ರೂ ಗೊಂಜಾಳ ತಗೋಬೇಕು. ಇನ್ನ 1 ತಿಂಗಳು ಬೇಕಾದ್ರೆ ತಗೋರಿ. ನುಸಿ ಆದ್ರೂ ಗೊಂಜಾಳ ತಗೋಬೇಕು. ನಾವು ಸೇರಿ ಇವತ್ತೇ ಹೋಗಿ 14 ಈಗ ನೋಡ್ರಿ ಸಾಹೇಬ್ರ ನಿಮ್ ಕೈ ಮುಗಿದು ಕೇಳ್ತೇನೆ. ಒಳಗಡೆ ಮಾಡ್ಸಕ್ ನಾವು ಇಲ್ಲಿ ಗುರುಜಿ ಅವ್ರು 10 ದಿವಸ ಹೇಳ್ಯಾರಿ ನೀವು ಸಂಕ್ರಾಂತಿಗೆ ಹೋಗ್ಬೇಡ್ರಿ. 4 ದಿವಸ ಅಲ್ರಿ 10 ದಿವಸ DC ಅವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ನಮ್ಗೆ ಅವ್ರ ಏನು ಒಂದು ನಿಗದಿತ ಸಂಕ್ರಮಣ ಒಳಗಡೆ ತಂದಿದ್ದಾರೆ ಅದ್ರ ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡಿ ಅವ್ರು ಕೊಟ್ಟಿರೋ ಆಶ್ವಾಸನೆಯನ್ನ ಒಂದು ಈಡೇರ್ಸಕ್ ಒಂದು ಸರ್ ಅದೆಲ್ಲ ಬೇಡ್ರಿ. 6ನೇ ತಾರೀಕ ನೀವು ಹೇಳಿದ್ರಿ 6ನೇ ತಾರೀಕು ಅಂದ್ರೆ ರಸ್ತೆ ರೋಗ ಆಕೈತಿ ಎಲ್ಲ ಕಡೆ ಹೊತ್ಕೊಳ್ಬೇಡ್ರಿ. ಸಂದೇಶ ಕೊಟ್ಬಿಡ್ರಿ. ಈಗ ನೋಡ್ರಿ ಈಗ ತಾಲೂಕಾ ದಂಡಾಧಿಕಾರಿ ಅದಾರ, APMC ಅವ್ರ ಅದಾರ, ಪೊಲೀಸ್ ಇಲಾಖೆದವ್ರು ಅದಾರ. ಅವತ್ ಯಾವ ಹಳ್ಳ್ಯಾಗ ಎಲ್ಲೆಲ್ಲಿ ನೀವು ರೋಕ ನಿಮ್ಮದು ಗೊಂಜಾಳ ಮಾರುಕಟ್ಟೆದಿಂದ ಯಾರಿಗೆ ತೊಂದರೆ ಆಗಿತ್ಲ ಅವ್ರ ಅಲ್ಲಿ ಇವತ್ ಕರೆ ಕೊಡ್ತಾ ಇದೀವಿ. 6ನೇ ತಾರೀಕು ಒಂದನ ತಕ ಅದಿ ನೋಡ್ರಿ. 7ನೇ ತಾರೀಕು ಎಲ್ಲಾ ಗ್ರಾಮದಾಗ ನಾವು ರಸ್ತಾ ರೋಕ ಮಾಡೋರನ್ನ ಈಗ ಇಂಟಿಮೇಷನ್ ಕೊಡ್ತೀವಿ. ಅದ್ರ ಒಳಗಾಗಿ ನಿಮ್ ಜವಾಬ್ದಾರಿ ನೀ ಕಿತ್ತು ಮಾಡ್ಕೊಲಿಲ್ಲ ಅಂದ್ರ ಮತ್ ಅದಕ್ಕೆ ಸೂಕ್ತ ಕ್ರಮ ತಗೊಂಡ್ ಯಾವ ಟೆಂಡರ್ ಹಿಡ್ದಾವ್ ನೀವು ಸರ್ಕಾರ ಬಿಸಿ ಮುಟ್ಟಿಸಿರ ನಾವು ಅಟ್ಟು ಮಾಡಂಗಿಲ್ಲ. ಇಲ್ಲತ್ತು ಇನ್ನೊಂದು ಕೇಳತ್ತೀನಿ ನಾನು, ನಮ್ಮ ನುಸಿ ಹತ್ತಿರ ನೀವು ಗೊಂಜಾಳ ತಗೋತಂದ್ರೆ ಇನ್ನ 2 ತಿಂಗಳು ಬೇಕಾದ್ರೂ ಮನೆಯಾಗ ಇರ್ಬೇಕು. ಗೌರ್ಮೆಂಟ್ ಗಪ್ಕೊಂಡ್ರಿ ಅವ್ರದಾಗ ಹಾಕೋಣ ಸದ್ಯ ನುಸಿ ಆಗ್ಲತ್ತೇವ. ಏನ್ 15 ದಿನ ಕೇಳಿರಲ್ಲ ಅವ್ರು ನುಸಿ ಆಗ್ತಾ 6-5 ದಿನ ಏನ್ ಮಾತಾಡ್ತೀರಿ ನೀವು? ನುಸಿ ಆದ್ರೂ APMC ಹೊರಗೆ ಹಾಕೋದು ಅಂತದ್ ಏನ್ರಿ ಮಾಡ್ತಿದ್ರಿ ಅಂದ್ರ ಅದು ನೀವು ಜವಾಬ್ದಾರಿ ಹೊರ್ಬೇಕಾದ್ರೆ ಅಂತಾವೆಲ್ಲ ನಿಮ್ಮ ಮನೆ ನಿಮ್ ಕಚೇರಿಗೆ ತಾನು ನಾವು ಸುರ್ಬೇಕಾಗ್ತದೆ ಗೊಂಜಾಳ. ಅದ ತುಕೊಂಡ್ರಿ ಯಾಕಂದ್ರೆ ನೋಡ್ರಿ ನಾವು ಯಾರನ್ನೋ ಕಾಯೋಗೋಸ್ಕರ ನಾವು ಹೋರಾಟ ಮಾಡತ್ತಿಲ್ಲ. ನಾವು ಒಟ್ಟ ಬದುಕ್ಬೇಕಂತಿಲ್ಲ. ಎಲ್ಲಾ ರೈತರು ಬದುಕಲಿ. 6ನೇ ತಾರೀಕು ಲಾಸ್ಟ್ ಗುರುಗಳು ಹೇಳ್ರಿ.
ಈಗ 6ನೇ ತಾರೀಕು ಅವರು ಸಂಕ್ರಮಣ ಏನೋ ಹೇಳಾಕತ್ತಾರ. ಇಲ್ಲಿ ತಡ್ರಿ ಅವ್ರು ಹೇಳಾಕತ್ತ ಸಂಕ್ರಮಣ, ನಾವು ಕೇಳಿದ್ದು 6ನೇ ತಾರೀಕು ಹೌದಲ್ಲ. ತಂಬೋಳಿ ಅವರು ಇನ್ನು 2 ದಿನ ತಗೋಲಿ ಅವ್ರು 8ನೇ ತಾರೀಕು ನಮಗ್ ಖರೀದಿ ಕೇಂದ್ರ ಪ್ರಾರಂಭ ಆಗ್ಬೇಕು ಎಲ್ಲಾ ಕಡೆ. ಏನು ಅಲ್ಲಿ ಮಠ ಸಭು ಹೇಳಂಗಿಲ್ಲ. 8ನೇ ತಾರೀಕು ಫೈನಲ್ ಸರ್. 8ನೇ ತಾರೀಕು ಆಗ್ಲಿಲ್ಲ ಅಂದ್ರೆ 9ನೇ ತಾರೀಕು ನಾವು ಸಂಪೂರ್ಣ ರಾಜ್ಯಕ್ಕೆ ಕರೆ ಕೊಡ್ತೀವಿ. ನಮ್ಮ ನೇತೃತ್ವಾಗ ಬರ್ತದ ನಿಮ್ಗೆ ಗೊತ್ತದ ಸರ್. ನಾವೇನಾಗಿದೆ ಎಲ್ಲಿ ಕರೆ ಕೊಟ್ಟಿಲ್ಲ, ತಹಸೀಲ್ದಾರ್ ಸಾಹೇಬ್ರು ನಾವು ಮಾತಾಡೀವಿ, ಅದನ್ನ ಸರಿ ಮಾಡ್ತೀವಿ ಅನ್ನೋ ನಾನು ಯಾರಿಗೂ ಒಬ್ಬರಿಗೆ ಹೇಳಿಲ್ಲ. ನಾವು ಒಬ್ಬನ ಗದಗ ಹೊಂಟಿನ ಕಾರ್ಯಕ್ರಮನ ಇಲ್ಲಿ ಬಂದಿನ. ಯಾಕಂದ್ರೆ ಮುಗಿಸ್ನ ಬರ್ಬಾರ್ದಾಗಿತ್ತು ನಾವು ಪಾಪ. ಯಾಕಂದ್ರ ರೈತರು ಎಷ್ಟು ಕಷ್ಟ ಆಗಲ್ಲ ಸರ್. ನಾನು 9 ದಿನ ಕೂತ್ರೆ ಯಾವ ರಾಜಕಾರಣ ಸಹಿತ ನಾವು ಹೆಂಗ ತಡೆದ್ವಿ ನಿಮ್ಗೆ ಗೊತ್ತೈತಿ. ನಮ್ದು ಪಕ್ಷಾತೀತ ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ, ಯಾರಿಗೂ ವಿರೋಧಿಲ್ಲ. ಅದಕ್ಕೆ ನಿಮಗ್ ಸಹಕಾರ ಕೊಟ್ಟು ತಹಸೀಲ್ದಾರ್ ಸಾಹೇಬ್ರಿಗೆ ಗೌರವ ಕೊಟ್ಟು ನಾವು 8 ತಾರೀಕು ಸಾಯಂಕಾಲ ಒಳಗ್ ಸರ್ ಖರೀದಿ ಕೇಂದ್ರ ತೆಗಿಲಿಲ್ಲ ಅಂದ್ರೆ ನೀವ ರೊಕ್ಕ ಕೊಡ್ಬೇಕು ರೈತರಿಗೆ. ಹಂಗಿತ್ತು ಒಪ್ಕೊಡ್ರಿ, ಇಲ್ಲಾಂದ್ರೆ ನಿಮ್ ಗಾಡಿ ಹತ್ತಿ ಬಂದ್ಬಿಟ್ರಿ. ನಾವ್ ಏನ್ ಮಾಡ್ಬೇಕು ನಮ್ ಮುಂದಿನ ಗೊತ್ತ. ಹಂಗಿತ್ತು ಓಕೆ. ತಹಸೀಲ್ದಾರ್ ಸಾಹೇಬ್ರು ಹೇಳ್ಬೇಕ್ರಿ ಮತ್ತ. ಹಾ ಸರ್ ಇಲ್ರಿ, ನೀವು ಈಗ ಸರ್ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ಅವ್ರಿಗೆ ಜವಾಬ್ದಾರಿ ಕೊಡ್ರಿ. ನೀವು ಹೋಗ್ಬೇಡ, ಜವಾಬ್ದಾರಿ ಕೊಡ್ರಿ. ಎಲ್ಲಿ ಹೋಗ್ತಾರೋ, ಡಿಸ್ಟ್ರಿಕ್ಟ್ ಕಡೆ ಹೋಗ್ತಾರೋ, ಅಬಕಾರಿ ಇಲಾಖೆ ಹೋಗ್ತಾರೋ, ಸಚಿವರಿಗೆ ಭೇಟಿ ಆಗ್ತಾರೋ, ಅವ್ರ ಕೆಲಸ ಸರಿ ಸರ್ ಅದ. 1 ತಿಂಗಳ ಅವ್ರು ಮಾಡಿಲ್ಲ, ಜರ ಬಾರ ಹಾಕ್ರಿ ನೀವು. ನಿಮ್ಗೆ ಯಾವ್ದಾರ ರಾಜಕೀಯ ತಾಲೂಕ್ನಾಗ ರಾಜ್ಯದಾಗ ಹೋದ್ರೆ ನಾವು ಬೆನಿಗಿರ್ತೀವಿ ಸರ್. ಯಾವ್ದು ವಿಚಾರ ಮಾಡ್ಬೇಡ್ರಿ ನೀವು. ಒಟ್ಟ ನಿಮ್ ಜೊತೆ ಅಧಿಕಾರಿಗಳು ನೀವು ಯಾರು ಪ್ರಾಮಾಣಿಕರದಿರಲ್ಲ, ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಇರ್ತದೆ ಸರ್. ರೈತರ ಪರವಾಗಿರ್ತೀರಿ ಅಂತಂದ್ರ ಇವತ್ತು ನಿಮ್ಮ ಮಾನವೀಯತೆ, ನಿಮ್ ಸಹಕಾರ ನೋಡ ಇದನ್ನ ಮಾಡಾಕತ್ತೀವಿ ಅಷ್ಟ ಸರ್. ನಾವ್ ಒಮ್ಮೆ ಕೂತಿವ್ರ ಖರೀದಿ ಕೇಂದ್ರ ತಕೊಂಡ್ ಹೋಗೋರಿ, ನಿಮ್ಗೂ ತ್ರಾಸ ಆಗ್ಬಾರ್ದು, ರೈತರಿಗೂ ತ್ರಾಸ ಆಗ್ಬಾರ್ದು. 8ನೇ ತಾರೀಕು ಲಾಸ್ಟ್ ಸರ್. ನಿಮ್ ಬಾಯಲ್ಲಿ ಹೇಳಿದ್ರೆ ಹೋರಾಟ ಇಲ್ಲಿ ತಕ್ಕೋತೀವಿ. ನೀವ್ ಹೇಳಿಲ್ಲ ಅಂತಂದ್ರೆ ನಿಮ್ ಗಾಡಿ ಐತಿ, ನೀವು ಹೋಗ್ಸರ, ನಿಮ್ಗೆ ಅಭಿನಂದನೆ ಐತಿ. ನಾವು ಕರೆ ಕೊಡ್ತೀವಿ, ಸಂಪೂರ್ಣ ಬಂದ್ ಮಾಡ್ತೀವಿ. ನಮ್ಮ ಒಟ್ಟಾಕ ಬಂದವ್ರಿಗೆ ಚಾಲು ಐತ್ರಿ. 8ನೇ ತಾರೀಕು 8ನೇ ತಾರೀಕು ಒಳಗಡೆ. ಹಾ ಎಸ್ ಸರ್, ಪ್ರಯತ್ನ ಇಲ್ಲ ಸರ್. ನಾನು ಈಗ ತಾಲೂಕು ತಹಶೀಲ್ದಾರ್ ಅಂತಂದ್ರೆ ನಿಮ್ಮ ರೈತರ ಪ್ರತಿನಿಧಿ ಇದ್ದಂಗೆ. ಸೊ ನಾನು ನಿಮ್ ಪರವಾಗಿ APMC ಅವರಿಗೆ ನಿಮ್ಮ ಪ್ರತಿನಿಧಿಯಾಗಿ ಹೇಳ್ತೀನಿ, 8ರ ಒಳಗಡೆ ಅವ್ರು ಎಷ್ಟೊತ್ತಿದ್ರು ಪ್ರಾರಂಭ ಮಾಡಬೇಕು ಅನ್ನೋ ಸೂಚನೆ ಕೊಡ್ತಾ ಇದೀವಿ. 8ನೇ ತಾರೀಕಿನ ಒಳಗಡೆ ಏನು ಗುರೂಜಿ ಅವರು ಹೇಳಿದ್ರೆ, ನೀವು ನಿರ್ಧಾರ ಮಾಡಿದ್ರಿ, ಅದ್ರ ಒಳಗಡೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲಾ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಆಗ ತಮ್ಮ ಆಸೆ ಪ್ರಕಾರ 8ನೇ ತಾರೀಕಿನ ಒಳಗಡೆ ಪ್ರಾರಂಭ ಮಾಡ್ಲಿ ಅಂತ ಹೇಳಿ ನಾವು ನಮ್ಮ ಮೂಲಕ ಅವ್ರಿಗೆ ಸೂಚನೆ ಕೊಡ್ತೀವಿ. ಆ ಮೂಲಕ ಫಾಲೋ ಅಪ್ ಮಾಡ್ತೀವಿ ನಮ್ಮ ಕಡೆ. ಹಾಗೆ 8ನೇ ತಾರೀಕು ಒಳಗಡೆ ನಾವು ಖಂಡಿತವಾಗಿ ಮಾಡ್ತೀವಿ. ರೈತರೆಲ್ಲ ಕೇಳಿಸ್ಕೋರಿಪ್ಪ. ತಹಸೀಲ್ದಾರ್ ಸಾಹೇಬ್ರ ನೇತೃತ್ವದೊಳಗ, ನಮ್ಮ ಸಾಸ್ನೂರ್ ಸಾಹೇಬ್ರ ನೇತೃತ್ವದೊಳಗ ಕೃಷಿ ಇಲಾಖೆ ಅಧಿಕಾರಿಗಳವರೆಲ್ಲ ಜವಾಬ್ದಾರಿ ಕೊಟ್ಟಾರ. 8 ತಾರೀಕು ಸಾಯಂಕಾಲ ಚಲೋ ಆಗ್ತದ, ಇಲ್ಲಾಂದ್ರೆ 9ನೇ ತಾರೀಕು ಇಲ್ಲಿ ಹೈವೇ ಬಂದಿರ್ತದೆ ನೆನಪಿರ್ಲಿ ಎಲ್ಲರಿಗೆ. ಹಾ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಅಧಿಕಾರಿಗಳು ದಯಮಾಡಿ ಊಟ ಮಾಡಿ ಆ ನಂತರ ನಾವು ಇನ್ನೊಂದು ಊಟ ಮಾಡ್ತೀವಿ. ದಯಮಾಡಿ ರಸ್ತಾ ಮೊಬೈಲ್ ರಸ್ತಾ ಮೊಬೈಲ್ ಮಾಡಿ, ರೈತ ಸಂಘದವ್ರು ರಸ್ತಾ ಮೊಬೈಲ್ ಮಾಡ್ಕೊಡ್ರಿ. ದಯಮಾಡಿ ಎಲ್ಲರೂ ಊಟ ಅಲ್ಲಿ ಶಾಲೆ ಅಡಿಗೆ ಇಲ್ಲೇ ಮಾಡ್ಬೇಕಂದಿದ್ದು. ಬಿಸಿಲು ಬಾಳ ಆಗಂತ ಬಿಸಿಲು ಇಲ್ಲೇ ಸಾರಿ ಕಟ್ಟಡ ಊಟದ ವ್ಯವಸ್ಥೆ ಐತಿ. ದಯಮಾಡಿ ಹೋಗ್ರಿ. ಸ್ವಲ್ಪ